ಗುಡ್ ಈವ್ನಿಂಗ್ ವಿದ್ಯಾರ್ಥಿಗಳೇ, ನಮಸ್ಕಾರ. ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಇವಾಗ ತಾನೇ ಕೋರ್ಟ್ ಹಿಯರಿಂಗನ್ನು ಮುಗಿಸಿ ಅದರದ್ದು ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡಬೇಕಂತ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವಲ್ಪ ನಿರಾಸೆ ಕಾದಿದೆ ಇವತ್ತು. ಯಾಕಂದರೆ ಇವತ್ತು ಕೂಡ ವಾದ ವಿವಾದಗಳ ಮುಗಿದ್ರೂ ಕೂಡ ಯಾವುದೇ ಥರ ಕೋರ್ಟು ಡಿಸಿಷನ್ಗೆ ಬರೋಕ್ಕಾಗಲಿಲ್ಲ. ಮತ್ತು ನಾಳೆ ಮಧ್ಯಾಹ್ನ 2:15ಗೆ ಹಿಯರಿಂಗ್ ಪೋಸ್ಟ್ಪೋನ್ ಆಗಿದೆ. ಆದರೆ ಇವತ್ತು ಏನೇನು ನಡೀತು ಅನ್ನೋದನ್ನು ಫುಲ್ ಡೀಟೇಲ್ಸ್ ನಿಮ್ಮ ಮುಂದೆ, ಮುಖ್ಯವಾದ ಪಾಯಿಂಟ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದನ್ನು ನೋಡೋದಾದರೆ ಮುಖ್ಯವಾಗಿ ಇವತ್ತು ಜಾಸ್ತಿ ಪೆಟಿಷನರ್ ಕಡೆಯಿಂದ ವಾದ ಜಾಸ್ತಿ ಟೈಮ್ ಕೊಟ್ಟರು. ಪೆಟಿಷನರ್ ಕಡೆಯಿಂದ ಜಾಸ್ತಿ ವಾದ ನಡೆಯಿತು. ಅವರ ಕ್ಲೇಮ್ಸ್ ಏನು, ಅವರ ಕ್ಲಾರಿಫಿಕೇಷನ್ ಏನು, ಯಾವುದೇ ಥರ ಅವರ ಅಬ್ಸರ್ವೇಷನ್ ಏನು, ಅದನ್ನು ಎಲ್ಲನೂ ಜಡ್ಜ್ ಮುಂದೆ ಇಡ್ತಾ ಹೋದರು. ಅದರಲ್ಲಿ ಇನ್ ಬಿಟ್ವೀನ್ ಸ್ವಲ್ಪ ಟೈಮು ಲಾಯರ್ಗೂ ಕೂಡ ಕೊಟ್ಟರು. ಬಟ್ ಇನ್ನೂ ಸಫಿಷಿಯೆಂಟ್ ಕಾಲಾವಕಾಶ ಕೊಡಲಿಲ್ಲ ಅವ್ರಿಗೆ. ಯಾಕಂದರೆ ಇನ್ನೂ ವಾದ ಪೂರ್ತಿ ಪೆಟಿಷನರ್ ಕಡೆಯಿಂದ ಮುಗಿದಿಲ್ಲ. ನಾಳೆ ಮೋಸ್ಟ್ಲಿ ಅವ್ರಿಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟು ಅದರ ಕ್ಲಾರಿಫಿಕೇಷನ್ನ ಅವ್ರ ಕಡೆಯಿಂದ ತಗೊಳ್ಳೋ ಥರ ಇದೆ. ಅವರಿಗೆ ಮತ್ತೊಮ್ಮೆ ನಾಳೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ತಾರಂತ ನಾನು ಭಾವಿಸ್ತೀನಿ. ಇವತ್ತಿನ ಮುಖ್ಯವಾದ ಅಂಶಗಳನ್ನು ನೋಡೋದಾದರೆ, ದ ಎಕ್ಸ್ಪರ್ಟ್ಸ್ ಫ್ರಾಮ್ ಟುಡೇಸ್ ಹಿಯರಿಂಗ್. ಮೇನ್ ಆಗಿ ಪೆಟಿಷನರೇ ತಮ್ಮ ವಾದಗಳನ್ನು ಮಂಡಿಸಿದರು ಇವತ್ತು. ಪೆಟಿಷನರ್ ಪುಟ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಫಾರ್ವರ್ಡ್. ಫ್ರಮ್ ದ ಪೆಟಿಷನರ್ ಫಾಲೋಯಿಂಗ್ ಪಾಯಿಂಟ್ಸ್ ವರ್ ಪುಟ್ ಫೋರ್ತ್. ಏನೇನು ಪ್ರಶ್ನೆಗಳನ್ನ ಇಟ್ಟರು ಅಥವಾ ಏನೇನು ಎಕ್ಸ್ಪ್ಲನೇಷನ್ ಕೊಟ್ಟರು ನಾವು ಒಂದೊಂದಾಗಿ ನೋಡೋದಾದರೆ, ಇನಿಷಿಯಲಿ ದ ಡಿಸ್ಕಷನ್ ಸ್ಟಾರ್ಟೆಡ್ ವಿತ್ ಸ್ಟ್ಯಾಂಡ್ ಆನ್ ರೆಗ್ಯುಲೇಷನ್ 17. ಅದು ಮೊನ್ನೆ ಡಿಸ್ಕಷನ್ ಆಗಿತ್ತು. ಸೊ ಎವ್ರಿಬಡಿ ಆಸ್ ಆನ್ ದ ಸೇಮ್ ಪ್ಲ್ಯಾಟ್ಫಾರ್ಮ್. ಅದ್ರ ಬಗ್ಗೆ ಯಾವುದೇ ಥರ ಜಾಸ್ತಿ ಡಿಸ್ಕಷನ್ ನಡೀಲಿಲ್ಲ, ಎಲ್ಲರೂ ಒಪ್ಪಿಕೊಂಡ್ರು. ಸೊ ದೇರ್ ಈಸ್ ನೋ ಡಿಸ್ಪ್ಯೂಟ್ ಆನ್ ರೆಗ್ಯುಲೇಷನ್ 17. ಅದರ ಜೊತೆಗೆ ಥರ್ಡ್ ರೌಂಡ್ ಬಗ್ಗೆ ಹೇಳೋದಾದರೆ, ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡಲ್ಲಿ ಯಾವ ಥರ ಅವಕಾಶ ಕೊಟ್ಟರು ಅದು ಗೈಡ್ಲೈನ್ಸ್ ಪ್ರಕಾರ ಸರಿಯಾಗಿಲ್ಲ ಅಂತ ಅನ್ನೋದು ವಾದ. ಅದರ ಜೊತೆಗೆ ಥರ್ಡ್ ರೌಂಡ್ ಕೌನ್ಸಿಲಿಂಗನ್ನು 2 ಸ್ಟೇಜಲ್ಲಿ ಮಾಡಿದರು. ಆಮೇಲೆ ಅದರ ಬದಲಾಗಿ ಸಿಂಗಲ್ ಥರ್ಡ್ ರೌಂಡ್ ಕೌನ್ಸಿಲಿಂಗನ್ನು ಮಾಡಿದರೆ ಈ ಥರ ಪ್ರಶ್ನೆ ಬರ್ತಾ ಇರಲಿಲ್ಲ. ಈ ಥರ ನಾವು ಈ ವೇದಿಕೆ ಮೇಲೆ ನಾವು ಬರೋಂಥ ಅವಕಾಶ ಸಿಗ್ತಾ ಇರಲಿಲ್ಲ. ಎಲ್ಲನೂ ಸರಾಗವಾಗಿ ನಡೀತಾ ಇತ್ತು ಅನ್ನೋರು ಹೇಳಿದರು. ಅದರ ಜೊತೆಗೆ ಜಡ್ಜ್ ಮತ್ತು ಪೆಟಿಷನರ್ ಕೂಡ ಡಿಸ್ಕಷನ್ ಮಾಡಿದರು. ಹೌ ದ ರೌಂಡ್ಸ್ ವೇರ್ ಕಂಡಕ್ಟೆಡ್ ಫಾರ್ ದ ಕೌನ್ಸಿಲಿಂಗ್, ವೆದರ್ ಇಟ್ ಈಸ್ ಆ್ಯಸ್ ಪರ್ NMC ಆರ್ MCC ಅನ್ನೋ ಥರ ಹೇಳಿದಾಗ, ಪೆಟಿಷನರ್ ಕಡೆಯಿಂದ ಏನು ಉತ್ತರ ಬಂತು ಅಂದರೆ, ಅವರು 2+2 ರೌಂಡ್ಸನ್ನು ಕಂಡಕ್ಟ್ ಮಾಡ್ತಾರೆ. ಯಾಕಂದರೆ 2 ರೆಗ್ಯುಲರ್ ರೌಂಡು, 1 ಮಾಪಪ್ ರೌಂಡು ಮತ್ತು 1 ಸ್ಟ್ರೇ ವೇಕೆನ್ಸಿ ರೌಂಡು. ಬಟ್ ವೇರ್ ಆ್ಯಸ್ MCC ಕಂಡಕ್ಟ್ಸ್ 3+1 ರೌಂಡ್ಸ್ ಆಫ್ ಕೌನ್ಸಿಲಿಂಗ್. ಅಂದರೆ 3 ರೆಗ್ಯುಲರ್ ರೌಂಡು, 1 ಮಾಪಪ್ ಅಥವಾ ಸ್ಟ್ರೇ ವೇಕೆನ್ಸಿ ರೌಂಡು, ಎಲ್ಲ ಸೇರಿ 4 ರೌಂಡ್ ಆದರೂ ಕೂಡ ಇದರಲ್ಲಿ ಡಿಫ್ರೆನ್ಸ್ ಇದೆ. ಅವ್ರು ಹೇಳೋ ಪ್ರಕಾರ 2 ರೌಂಡನ್ನು ಮಾಡ್ತಾಯಿದ್ರು. ಬಟ್ ಈ ಸರ್ತಿ ತುಂಬ ಸೀಟ್ ಆ್ಯಡ್ ಆಗಿದ್ದರಿಂದ ಥರ್ಡ್ ರೌಂಡ್ ರೆಗ್ಯುಲರ್ ರೌಂಡ್ ಥರ ಮಾಡಬೇಕಾಗಿತ್ತು ಅವರು. ಅದರ ಬದಲಾಗಿ ಅದನ್ನು 2 ಸ್ಟೇಜಲ್ಲಿ ಮಾಡಿ, ಫಸ್ಟು ಹೊಸ ಕಾಲೇಜುಗಳಿಗೆ ಅವಕಾಶ ಕೊಟ್ಟರು, ಅದನ್ನು ಫ್ರೀಸ್ ಮಾಡಿದರು. ಆಮೇಲೆ ಹೊಸ ವಿದ್ಯಾರ್ಥಿಗಳನ್ನ ಇನ್ವೈಟ್ ಮಾಡಿದರು. ಆಮೇಲೆ ಯಾರ್ಯಾರು ಸೀಟನ್ನು ಫಾರ್ಫಿಟ್ ಮಾಡಿದ್ರು ಅದ್ರ ಬಗ್ಗೆ ಅವರನ್ನು ಅಲೋ ಮಾಡಿದರು. ಹೀಗಾಗಿ ಸ್ವಲ್ಪ ಎಲ್ಲರಿಗೂ ಗೊಂದಲ ಉಂಟಾಗಿ ಕ್ಲಾರಿಫಿಕೇಷನ್ ಯಾರಿಗೂ ಸಿಗಲಿಲ್ಲ. ಮತ್ತು ಮೆರಿಟರಿ ಸ್ಟೂಡೆಂಟ್ಸ್ಗೆ ಏನು ಸೀಟ್ ಸಿಗಬೇಕಾಗಿತ್ತು ಅದು ಸಿಗಲಿಲ್ಲ. ಅದರ ಜೊತೆಗೆ ಪ್ರೊಸೀಜರ್ ಫಾಲೋಡ್ ಫಾರ್ ದ ಥರ್ಡ್ ರೌಂಡ್ ಈಸ್ ನಾಟ್ ಎ ಕಾಂಪ್ಯಾಕ್ಟ್ ಒನ್. ದೇ ವರ್ ಇನ್ಸಿಸ್ಟಿಂಗ್ ಆನ್, ಆ್ಯಕ್ಚುಲಿ ಏನು ಹೇಳಬೇಕಂದ್ರೆ, ಒಂದು ಮಾಸ್ಟರ್ ಗೈಡ್ಲೈನ್ಸ್ ಅಥವಾ ಮಾಸ್ಟರ್ ಬ್ರೋಚರು ಕೌನ್ಸಿಲಿಂಗ್ಗಿಂತ ಮುಂಚೆನೇ ಇರಬೇಕಾಗಿತ್ತು. ಈ ವರ್ಷದ ಕೌನ್ಸಿಲಿಂಗು ಯಾವ ಥರ ನಡೆಯುತ್ತೆ, ಏನೇನು ಗೈಡ್ಲೈನ್ಸ್ ಫಾಲೋ ಮಾಡ್ತಾ ಇದ್ದಾರೆ, ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನೇನು ಇರುತ್ತೋ ಅದ್ರ ಪ್ರಕಾರ ಒಂದೇ ಒಂದು ಗೈಡ್ಲೈನ್ಸನ್ನು ಅಥವಾ ಮಾಸ್ಟರ್ ಡಾಕ್ಯುಮೆಂಟನ್ನು ಮೊದಲೇ ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದರೆ ಅವರು ನಾನು ಎಷ್ಟು ರೌಂಡ್ವರೆಗೂ ಎಲಿಜಿಬಲ್ ಇರ್ತೀನಿ, ನನ್ನ ರ್ಯಾಂಕ್ ಪ್ರಕಾರ ಏನೇನು ಆಗ್ಬೋದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರ್ತಾ ಇತ್ತು. ಬಟ್ ಅವರು ಹಂತವಾಗಿ ಗೈಡ್ಲೈನ್ಸನ್ನು ಬಿಡ್ತಾ ಹೋದರು. ಯಾವಾಗ ಹೊಸ ಸೀಟ್ಸ್ ಆ್ಯಡ್ ಆಗ್ತಾ ಹೋಯ್ತು, ಅದಕ್ಕೆ ಬೇರೆ ಗೈಡ್ಲೈನ್ಸು, ಕೌನ್ಸಿಲಿಂಗ್ ಪ್ರೊಸೀಜರ್ ಬೇರೆ ಅಪ್ಡೇಟ್ ಆಗ್ತಾ ಇತ್ತು. ಹೀಗಾಗಿ ಇದೆಲ್ಲ ಸ್ವಲ್ಪ ಗೊಂದಲಗಳನ್ನು ಸೃಷ್ಟಿ ಮಾಡಿತು ಅನ್ನೋದು ವಾದ. ಪ್ರೊಸೀಜರ್ ಫಾಲೋಡ್ ಫಾರ್ ದ ಥರ್ಡ್ ರೌಂಡ್ ವೇರ್ ಚೇಂಜ್ ದ ಗೈಡ್ಲೈನ್ಸ್ ಆಫನ್. Details explained of circular starting from August 2025 to October 2025. ಏನೇನು ಸರ್ಕ್ಯುಲರು ಅಥವಾ ನೋಟಿಫಿಕೇಷನ್ ಅವರು ಹೊರಡಿಸಿದ್ರು August 2025ದಿಂದ
ಇಲ್ಲಿವರೆಗೂ ಏನೇನು ಗೈಡ್ಲೈನ್ಸ್ ಬಿಟ್ಟಿದ್ದಾರೆ, ಸರ್ಕ್ಯುಲರ್ ಬಿಟ್ಟಿದ್ದಾರೆ, ಅದನ್ನೆಲ್ಲನೂ ಡೀಟೇಲ್ ಆಗಿ ಜಡ್ಜ್ ಮುಂದೆ ಇಟ್ಟರು. ಆಮೇಲೆ ಕ್ಲಾರಿಫೈಡ್ ಹೌ ಮೆರಿಟ್ ವಾಸ್ ಕಂಪ್ರಮೈಸ್ಡ್ ಬೈ ಎಕ್ಸ್ಪ್ಲೇನಿಂಗ್ ಪೆಟಿಷನರ್, ಅಂದರೆ ಸ್ಟೂಡೆಂಟ್ಸಿಗೆ ಯಾವ ಥರ ಸೀಟ್ ಸಿಗಬೇಕಾಗಿತ್ತು ಅದನ್ನು ಅಂದರೆ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಸಿಕ್ಕಿಲ್ಲ ಅನ್ನೋದನ್ನು ಕೂಡ ಅವರು ಪ್ರೊವಿಷನ್ ಲಿಸ್ಟನ್ನು ತೆಗೆದು ಅದರ ಜೊತೆಗೆ ಅವ್ರ ಪೆಟಿಷನರ್ ರ್ಯಾಂಕ್ ಏನಿತ್ತು ಅಥವಾ ಬೇರೆ ವಿದ್ಯಾರ್ಥಿಗಳಿಗೆ ಸಿಕ್ಕಿದ್ದ ಸೀಟ್ ರ್ಯಾಂಕ್ ಏನಿತ್ತು ಅದು ಅನ್ಯಾಯವಾಗಿದೆ ಅನ್ನೋ ಥರ ಹೇಳಿದ್ರು. ಬಿಕಾಸ್ ಲೆಸ್ ಮೆರಿಟೋರಿಯಸ್ ಸ್ಟೂಡೆಂಟ್ ಗಾಟ್ ಎ ಬೆಟರ್ ಸೀಟ್ ಕಂಪೇರ್ ಟು ದೇರ್ ಪೆಟಿಷನರ್, ಆ ವಿದ್ಯಾರ್ಥಿಗೆ ಸಿಗಬೇಕಾಗಿರೋ ಸೀಟು ಬೇರೆಯವರಿಗೆ ಹೋಯಿತು ಅಂಡರ್ ದ ಸೇಮ್ ಕ್ಯಾಟಗರಿನಲ್ಲೇ ಅವರು ಹೇಳ್ತಾಯಿದ್ರು. ಆಮೇಲೆ ಎಷ್ಟೆಷ್ಟು ಸೀಟ್ ಆ್ಯಡ್ ಆಯಿತು, ಯಾವಾಗ ಸೀಟ್ ಆ್ಯಡ್ ಆಯಿತು, ಯಾವ ಥರ ಆ್ಯಡ್ ಆಯಿತು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಒಂದು ಸ್ವಲ್ಪ ಹೊತ್ತು ನಡೀತು. ಸ್ಟಾರ್ಟಿಂಗ್ ವಿತ್ 443 ಸೀಟ್ಸ್, ದೆನ್ 195 ಸೀಟ್ಸ್, 182 ಸೀಟ್ಸ್ ಆ್ಯಂಡ್ 62 ಸೀಟ್ಸ್ ಫ್ರಮ್ ದ ಅದರ್ ಸ್ಟ್ರೀಮ್ಸ್, ಇಂಜಿನಿಯರಿಂಗ್, ಆಯುಷ್, ಸಮಥಿಂಗ್ ಲೈಕ್ ದ್ಯಾಟ್. ಫೈನಲಿ 862 ಸೀಟ್ಸ್. ಇದೆಲ್ಲ ನೋಡಿದರೆ ಅದಕ್ಕೆ ಅವ್ರು ಏನು ಹೇಳ್ತಾಯಿದ್ರು, ಒಂದು ಫ್ರೆಶ್ ಆಗಿ ಒಂದೇ ರೌಂಡಲ್ಲಿ ಒಂದೇ ಸ್ಟ್ರೆಚ್ಚಲ್ಲಿ 3rd ರೌಂಡ್ ಕೌನ್ಸಿಲಿಂಗನ್ನು ಮಾಡಬೇಕಾಗಿತ್ತು. ಇದರಿಂದ ಎಲ್ಲ ವಿದ್ಯಾರ್ಥಿಗಳನ್ನು ಒಂದೇ ಸರ್ತಿ ಅಲೋ ಮಾಡಿದರೆ ಅವರವರ ರ್ಯಾಂಕಿಗೆ ತಕ್ಕಂಗೆ, ಅವರವರ ಮೆರಿಟಿಗೆ ತಕ್ಕಂಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ಬಯಸಿದ ಸೀಟ್ ಸಿಗ್ತಾ ಇತ್ತು ಅನ್ನೋದು ಅವರ ವಾದ. ಪೆಟಿಷನರ್ ಕಡೆಯಿಂದ ಒಂದು 4-5 ಲಾಯರ್ಸ್ ಇದ್ದರು. ಮೇನಾಗಿ ಲೇಡಿ ಲಾಯರೇ ಜಾಸ್ತಿ ಹೊತ್ತು ಮಾತಾಡ್ತಾ ಇದ್ದಾರೆ. ಅದರಲ್ಲಿ ತುಂಬ ಡೀಟೇಲಾಗಿ ಡಿಸ್ಕಷನ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಅವ್ರ ಮುಂದೆ ಇಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಹೊತ್ತು ಅವ್ರದ್ದು ವಾದ ವಿವಾದ ಇದೆ ಪೆಟಿಷನರ್ ಕಡೆಯಿಂದ ಅನಿಸುತ್ತೆ ನನಗೆ. ನಾಳೆ ಹೀಗಾಗಿ ಟೈಮ್ ಆಗಿದ್ದರಿಂದ ಅವರು ನಾಳೆ ಮಧ್ಯಾಹ್ನ 2:30ಗೆ ಮತ್ತೆ ಮುಂದೂಡಿದ್ದಾರೆ. ದೇ ಆರ್ ಪೋಸ್ಟ್ಪೋನಿಂಗ್ ಟು ಟುಮಾರೋ 2:30 PM. ಕರೆಂಟ್ ಸ್ಟೇಟಸ್ ಏನಂದರೆ ಹಿಯರಿಂಗ್ ಅಡ್ಜರ್ನ್ ಟು ಟುಮಾರೋ 2:30 PM. ಅದರದ್ದು ಫೈನಲ್ ಸ್ಟೇಜಲ್ಲಿ ಇದ್ದಾಗಲೇ ಸ್ವಲ್ಪ ಬೇರೆಯವರು ಕೂಡ ಅದರ ಬಗ್ಗೆ ಜಡ್ಜಿಗೆ ರಿಕ್ವೆಸ್ಟ್ ಮಾಡಿದರು. ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ, 1 ತಿಂಗಳಾಯಿತು, 1.5 ತಿಂಗಳಾಯಿತು. ಹೀಗಾಗಿ ಹೊಸ ವಿದ್ಯಾರ್ಥಿಗಳು ಕ್ಲಾಸನ್ನು ತಪ್ಪಿಸ್ಕೊಂಡಂಗೆ ಆಗುತ್ತೆ, ಅವರ ಅಕಾಡೆಮಿಕ್ ಕ್ಯಾಲೆಂಡರ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ದಯವಿಟ್ಟು ಆದಷ್ಟು ಬೇಗ ಜಜ್ಮೆಂಟ್ ಕೊಡಿ ಅನ್ನೋ ಥರ ಹೇಳಿದರು. ಈ ಅಗ್ರೀಡ್, ದಿಸ್ ವರ್ ಆಲ್ಸೋ ಅಗ್ರೀಡ್ ದ್ಯಾಟ್ ಬಿಕಾಸ್ ಆಫ್ ದ್ಯಾಟ್ ನೀಡ್ ಓನ್ಲಿ ದೇ ಆರ್ ಹರಿಂಗ್ ಅಪ್ ಇನ್ ಡಿಸೈಡಿಂಗ್ ಇಟ್. ಅದಕ್ಕೆ ಬೇಗ ಡೇಟ್ಗಳನ್ನು ಕೊಟ್ಟು ನಾಳೆ ಮತ್ತೆ ಸೇರೋಣ ಅಂತ ಹೇಳಿದ್ದಾರೆ. ಇದೆಲ್ಲ ನೋಡಿದರೆ ನನ್ನ ಪರ್ಸನಲ್ ಒಪಿನಿಯನ್ ಏನಾಗ್ತಾ ಇದೆ ಅಂದರೆ, ಡೇ ಬೈ ಡೇ ಬೇಸ್ ಆನ್ ದ ಆರ್ಗ್ಯುಮೆಂಟ್ಸ್, ವಾದ ವಿವಾದಗಳನ್ನು ನೋಡಿದರೆ ನಾಳೆ ಮೋಸ್ಟ್ಲಿ ಇದಕ್ಕೆ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಯಾಕಂದರೆ ಸುಮಾರು ಕ್ಲಿಯರಿಫಿಕೇಷನ್ ಇವತ್ತು ತೊಗೊಂಡಿದ್ದಾರೆ ಅವರು ಜಡ್ಜಸ್, ಆನರಬಲ್ ಜಡ್ಜಸ್ 3 ಜನ ಏನಿದ್ರು ಎಲ್ಲರೂ ಡಿಟೇಲಾಗಿ ಪೆಟಿಷನರ್ ಕಡೆಯಿಂದ ಕ್ಲಾರಿಫಿಕೇಷನ್ ತೊಗೊಂಡಿದ್ದಾರೆ. ಆಲ್ಮೋಸ್ಟ್ ಅವರ ಕ್ಲಾರಿಫಿಕೇಷನ್ ಒಂದು ಫೈನಲ್ ಸ್ಟೇಜಿಗಿದೆ. ಇನ್ನು ನಾಳೆ ಅದಕ್ಕೆ ವಿರುದ್ಧವಾಗಿ ಅದನ್ನು ಪಿ ಎ ಅವ್ರ ಕಡೆಯಿಂದ ಯಾವ ಥರ ಜಸ್ಟಿಫಿಕೇಷನ್ ಬರುತ್ತೋ ಅದನ್ನು ನೋಡಿಕೊಂಡು ಯಾವ ಕಡೆ ಸರಿಯಾದ ಮಾಹಿತಿ ಸಿಗುತ್ತೋ ಅದನ್ನು ನೋಡಿಕೊಂಡು ಅವರು ಜಜ್ಮೆಂಟ್ ಕೊಡ್ಬೋದು ಅಂತ ನನಗನ್ನಿಸುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಕಾಂಪ್ಲಿಕೇಶನ್ಸು ಇದೆ ಇದರಲ್ಲಿ. ಯಾವ್ಯಾವ ಥರ ಸೀಟ್ಸ್ ಆ್ಯಡ್ ಆಯಿತು, ಗೈಡ್ಲೈನ್ಸ್ ಫ್ರಮ್ ಎಮ್ ಸಿ ಸಿ ಗಿವ್ಸ್ ಒನ್ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಫಾರ್ ದ ಕೌನ್ಸಿಲಿಂಗ್ ಪ್ರೊಸೀಜರ್, ಬಟ್ ದೇ ಅಲೌ respective states to follow their or modify their counseling procedures as well. ಅದನ್ನು ಕೂಡ ಇದರಲ್ಲಿ ಡಿಸ್ಕಷನ್ ಮಾಡಿದರು. ನೋಡೋಣ, ಇದರಲ್ಲಿ ಸ್ವಲ್ಪ ಮೆರಿಟೋರಿಯಸ್ ಸ್ಟೂಡೆಂಟ್ಸಿಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಬೇಕು. ಯಾವ ಆಧಾರದ ಮೇಲೆ ಅವರಿಗೆ ಡಿಸರ್ವ್ಡ್ ಸೀಟ್ ತಪ್ಪು ಹೋಗಿದೆ ಅನ್ನೋದು ಇನ್ನೂ ಸ್ವಲ್ಪ ಮನವರಿಕೆ ಆಗಬೇಕು ಜಡ್ಜ್ ಅವರಿಗೆ, ಆನರಬಲ್ ಜಡ್ಜಸ್ಗೆ. ಬಟ್ ಅದು ಯಾಕೆ ತಪ್ಪು ಹೋಯಿತು, ಯಾಕೆ ಯಾವ ಆಧಾರದ ಮೇಲೆ ಅವ್ರಿಗೆ ಸಿಗಲಿಲ್ಲ ಅನ್ನೋದು ನಾಳೆ ಏನು ಕೀಯವ್ರ ಕಡೆಯಿಂದ ಅದಕ್ಕೆ ಪ್ರತ್ಯುತ್ತರ ಬರುತ್ತೋ, ಅದಕ್ಕೆ ರಿಪ್ಲೈ ಬರುತ್ತೋ, ಅವರು ವಾದ ಯಾವ ಥರ ಮಂಡಿಸ್ತಾರೆ ನೋಡಿಕೊಂಡು ಇದರದ್ದು ಜಜ್ಮೆಂಟು ಡಿಪೆಂಡ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಆದರೆ ಕೊನೆಯದಾಗಿ ನೋಡಿದರೆ ಮೊನ್ನೆ ಡೈವರ್ಜೆಂಟ್ ವರ್ಡಿಕ್ಟ್ ಬಂದಿತ್ತು, 3rd ಬೆಂಚಿಗೆ ರೆಫರ್ ಆಯಿತು. 3rd ಬೆಂಚಲ್ಲಿ ಇಮಿಡಿಯೇಟ್ಲಿ ಅದನ್ನು ನೋಡಿಕೊಂಡು ಸ್ವಲ್ಪ ಕ್ಲಾರಿಫಿಕೇಷನ್ ತೊಗೊಂಡು ಜಜ್ಮೆಂಟ್ ಏನಾದರೂ ಒಂದು ಬರುತ್ತಂತ ನಮ್ಮೆಲ್ಲರ ಅನಿಸಿಕೆ ಇತ್ತು, ಬಂದಿಲ್ಲ. ಈಗ ಆಲ್ರೆಡಿ 2 ಹಿಯರಿಂಗ್ ಆಯಿತು. ನೋಡೋಣ, ನಾಳೆ 3ನೇ ಹಿಯರಿಂಗು, ಕೊನೆ ಹಿಯರಿಂಗ್ ಆಗ್ಬೋದು ಅಂತ ಆಸೆ. ಎಲ್ಲರೂ ನಿಜವಾಗೂ ಒಂದು ಫ್ರಸ್ಟ್ರೇಷನ್ ಸ್ಟೇಜಲ್ಲಿ ಇದ್ದೀರಿ ನನಗನ್ನಿಸುತ್ತೆ. ಐ ಕ್ಯಾನ್ ಫೀಲ್ ಯು.
ಬಟ್ ಏನಾಗುತ್ತೆ, ಕೋರ್ಟಲ್ಲಿ ಒಂದು ಸರ್ತಿ ಕೇಸು ಎಂಟ್ರ್ ಆಯಿತು ಅಂತಂದರೆ ಇವತ್ತೇ ನಮಗೆ ಡಿಸಿಷನ್ ಸಿಗುತ್ತೆ, ನಾಳೆ ಸಿಗುತ್ತೆ ಅಂತ ಹೇಳೋದು ಕಷ್ಟ. ಬಿಕಾಸ್ ಇಟ್ ಹ್ಯಾಸ್ ಈಸ್ ಓನ್ ಕೋರ್ಸ್ ಆಫ್ ಪ್ರೊಸೀಜರ್ಸ್ ಟು ಬಿ ಫಾಲೋಡ್. ಬಟ್ ಇನ್ನೇನು ಜಾಸ್ತಿ ಟೈಮು ತೊಗೊಳಲ್ಲ, ಇಟ್ ಈಸ್ ಶ್ಯೂರ್. Everybody knows the seriousness of this case. So based on that, definitely we will get a final verdict maybe tomorrow or a day after. ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಒಂದು ಫೈನಲ್ ಡಿಸ್ಕಷನ್ ಒಂದು ಫೈನಲ್ ಸ್ಟೇಜ್ಗೆ ಬಂದು ನಿಂತ್ಕೊಂಡಿದೆ. ಇದರಲ್ಲಿ ಸ್ವಲ್ಪ ಟೈಮ್ ಅವರಿಗೆ ಕೊಟ್ಟಿದ್ದರೆ ಇವತ್ತೇ ಸ್ವಲ್ಪ ಜಸ್ಟಿಫಿಕೇಷನ್ ಸಿಗ್ಬೋದಾಗಿತ್ತು ಅವ್ರ ಕಡೆಯಿಂದ, ಅಥವಾ ಕ್ಲಾರಿಫಿಕೇಷನ್ ಸಿಗ್ಬೋದಾಗಿತ್ತು. ಬಟ್ ಸುಮಾರು ಡಿಸ್ಕಷನ್ ಪೆಟಿಷನ್ ಅವ್ರ ಕಡೆ ಅಂತ ಆಗಿರೋದ್ರಿಂದ ಅವರಿಗೆ ಸ್ವಲ್ಪ ಕಾಲಾವಕಾಶ ಸಿಗಲಿಲ್ಲ. ನಾಳೆ ಮೋಸ್ಟ್ಲಿ ಅವ್ರಿಗೆ ಜಾಸ್ತಿ ಹೊತ್ತು ಟೈಮ್ ಕೊಡ್ತಾರಂತ ನನಗೆ ಅನಿಸುತ್ತೆ. ಅಲ್ಲಿ ಅವರು ಎಲ್ಲ ಕ್ಲಾರಿಫಿಕೇಷನ್ ಕೊಟ್ಟರೆ ಬೇಗ ಅಂತಿಮ ನಿರ್ಧಾರಕ್ಕೆ ಕೋರ್ಟ್ ಬರ್ಬೋದು. ಕಾಯ್ತಾ ಇರಿ. ನಿಮಗೇನಾದರೂ ಅನಿಸಿಕೆಗಳಿದ್ದರೆ, ನಿಮಗೇನಾದರೂ ಇದರಲ್ಲಿ ಸಲಹೆ ಸೂಚನೆಗಳಿದ್ದರೆ, ಅಥವಾ ನಿಮ್ಮ ಅನಿಸಿಕೆ ಏನು, ಈ ಕೇಸು ಯಾವ ಥರ ವರ್ಡಿಕ್ಟ್ ಬಂದರೆ ಯಾರಿಗೆ ಜಾಸ್ತಿ ಅನುಕೂಲ ಆಗುತ್ತೆ, ಅಥವಾ ಯಾವ ಥರ ಸನ್ನಿವೇಶಗಳು ಇದರಲ್ಲಿ ಎದುರಾಗ್ತಾ ಇದ್ದಾವೆ, ಏನಾದರೂ ನಿಮಗೆ ಕ್ಲಾರಿಫಿಕೇಷನ್ ಅಥವಾ ಕ್ವಶನ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಈ ವಿಚಾರ ಅಥವಾ ಇಲ್ಲಿರೋ ನಡೀತಾ ಇರೋ ಪ್ರೊಸೀಡಿಂಗ್ಸ್ ಬಗ್ಗೆ ಮಾಹಿತಿ ಗೊತ್ತಾಗಲಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.